ಕ್ರಿಪ್ಟೋ ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ತುಂಬಾನೇ ಚರ್ಚೆಯಲ್ಲಿರುವ ವಿಷಯದ ಬಗ್ಗೆ ಆಳವಾಗಿ ನೋಡೋಣ. ಅದುವೇ ಬಿಟ್ಕಾಯಿನ್ SIP. ಅಂದರೆ ಬಿಟ್ಕಾಯಿನ್ನಲ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಹೌದು. ನಮಗೆ ಸಿಕ್ಕಿರೋ ಮಾಹಿತಿಗಳನ್ನ ಇಟ್ಕೊಂಡು ಇದನ್ನ ನಮ್ಮ ರೆಗ್ಯುಲರ್ ಮ್ಯೂಚುವಲ್ ಫಂಡ್ SIPಗಳ ಜೊತೆ ಸ್ವಲ್ಪ ಹೋಲಿಸಿ ನೋಡೋಣ ಅಲ್ವಾ? ಖಂಡಿತ. ಇದರ ಹಿಂದಿನ ರಿಟರ್ನ್ಸ್ ಕಥೆ ಏನು, ಆಮೇಲೆ ರಿಸ್ಕ್ ಎಷ್ಟಿದೆ, ಇದು ನಿಜವಾಗಿ ಹೇಗೆ ಕೆಲಸ ಮಾಡುತ್ತೆ, ಇದೆಲ್ಲ ನೋಡೋಣ. ಖಂಡಿತವಾಗಿಯೂ. ಈಗಂತೂ ಕ್ರಿಪ್ಟೋ ಕರೆನ್ಸಿ ಬಗ್ಗೆ, ವಿಶೇಷವಾಗಿ ಬಿಟ್ಕಾಯಿನ್ ಬಗ್ಗೆ ತುಂಬಾ ಜನರಿಗೆ ಆಸಕ್ತಿ ಇದೆ. ಅದಕ್ಕೆ ಕಾರಣ ಕೂಡ ಇದೆ. ಅದರ ಹಿಸ್ಟಾರಿಕಲ್ ರಿಟರ್ನ್ಸ್ ನೋಡಿದ್ರೆ ಕೆಲವೊಮ್ಮೆ ನಿಜಕ್ಕೂ ವಾವ್ ಅನ್ಸುತ್ತೆ. ಹೌದು. ಆದರೆ ಅದೇ ಟೈಮಲ್ಲಿ ಅದರ ಬೆಲೆಯಲ್ಲಿರೋ ಏರಿಳಿಪ ಅಂದ್ರೆ ವೊಲಾಟಿಲಿಟಿ ಅದನ್ನು ಮಾತ್ರ ಮರೆಯೋ ಹಾಗಿಲ್ಲ. ನಮಗೆ ಸಿಕ್ಕಿರೋ ಡೇಟಾ ನೋಡಿದ್ರೆ ಈ ಹೋಲಿಕೆಗಳು ಅದು ಹೇಗೆ ಕೆಲಸ ಮಾಡುತ್ತೆ ಮತ್ತೆ ಮುಖ್ಯವಾಗಿ ರಿಸ್ಕ್ಗಳ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಸರಿ, ಹಾಗಾದ್ರೆ ಆ ರಿಟರ್ನ್ಸ್ ಕಥೆಯಿಂದಾನೇ ಶುರು ಮಾಡೋಣವಾ? ಓಕೆ. ಈಗ ನಾವು ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ಸ್ ನೋಡಿದ್ರೆ, ಅಂದ್ರೆ ನಮ್ಮ ಮೂಲಗಳಲ್ಲಿ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಉದಾಹರಣೆ ಇದೆ. ಇವು ಲಾಂಗ್ ಟರ್ಮ್ ಅಲ್ಲಿ ಅಂದ್ರೆ ಒಂದು 10-15 ವರ್ಷದಲ್ಲಿ ಸರಾಸರಿ ಒಂದು 12-15% ವಾರ್ಷಿಕ ರಿಟರ್ನ್ CAGR ಕೊಟ್ಟಿವೆ. ಸರಿ. ಇದು ಹೆಚ್ಚು ಕಡಿಮೆ ಎಲ್ಲರಿಗೂ ಗೊತ್ತಿರೋ ಸ್ವಲ್ಪ ಸ್ಟೇಬಲ್, ರೆಗ್ಯುಲೇಟೆಡ್ ಆದ ಒಂದು ಹೂಡಿಕೆ ದಾರಿ. ಹೌದು, ಅದೊಂದ್ ರೀತಿ ಸ್ಟಡಿ ರಿಟರ್ನ್ ಅಂತ ಹೇಳಬಹುದು. ಆದ್ರೆ ಇದನ್ನೇ ನಾವು ಬಿಟ್ಕಾಯಿನ್ ಹಿಸ್ಟ್ರಿ ಜೊತೆ ಕಂಪೇರ್ ಮಾಡಿದ್ರೆ ಓಹೋ, ಅಲ್ಲಿ ಪಿಕ್ಚರ್ ಕಂಪ್ಲೀಟ್ ಆಗಿ ಬೇರೆನೇ ಇದೆ. ಹೌದಾ? ಹೌದು. ನಾವು ಯಾವ ಟೈಮ್ ಪೀರಿಯಡ್ ನೋಡ್ತೀವಿ ಅನ್ನೋದ್ರ ಮೇಲೆ ನಂಬರ್ಸ್ ನಾಟಕೀಯವಾಗಿ ಬದಲಾಗುತ್ತೆ. ಕೆಲವೊಂದು ಮೂಲಗಳ ಪ್ರಕಾರ ಕಳೆದ ದಶಕದಲ್ಲಿ ಬಿಟ್ಕಾಯಿನ್ನ ಆವ್ರೇಜ್ ಆನ್ಯುಯಲ್ ಗ್ರೋತ್ ರೇಟ್ ಅಂದ್ರೆ CAGR ಕೆಲವು ವರ್ಷಗಳಲ್ಲಿ 60%, 80%ಗಿಂತ ಜಾಸ್ತಿನೇ ಇತ್ತು. ಅಬ್ಬಾ, 80%! ಹೌದು. ಮತ್ತೆ ಕೆಲವೊಂದು ಆರಂಭದ ದಿನಗಳಲ್ಲಿ ಅಂದ್ರೆ 2011-12 ಆ ಟೈಮಲ್ಲೆಲ್ಲ ನೋಡಿದ್ರೆ ಅದು 100% ಕೂಡ ದಾಟಿತ್ತು ಅಂತ ಡೇಟಾ ಹೇಳುತ್ತೆ. ನಂಬೋಕೆ ಕಷ್ಟ ಆಗ್ತಿದೆ. ನಿಜ. ಆದ್ರೆ ಇಲ್ಲಿ ಒಂದು ವಿಷಯವನ್ನ ನಾವು ಒತ್ತಿ ಹೇಳಲೇಬೇಕು. ಇವು ಹಿಸ್ಟಾರಿಕಲ್ ಆವ್ರೇಜಸ್. ಅಂದ್ರೆ ಇದರಲ್ಲಿ ದೊಡ್ಡ ದೊಡ್ಡ ಏರಿಕೆಗಳು ಇದ್ದಾವೆ, ಹಾಗೇನೆ ಭಯಂಕರವಾದ ಕುಸಿತಗಳು ಸೇರಿವೆ. ಓ ಹೌದು, ಅದು ಇದೆಯಲ್ಲ. ಒಂದು ಮೂಲದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಥೆ ಇತ್ತು ನೋಡಿ. ಅದೇ 2015ರಲ್ಲಿ ಒಬ್ರು ಬಿಟ್ಕಾಯಿನ್ ಬೆಲೆ $250 ಇದ್ದಾಗ ಸುಮಾರು 1,000 ಬಿಟ್ಕಾಯಿನ್ ತಗೊಂಡಿದ್ರಂತೆ. ಓ ಮೈ ಗಾಡ್. ಆದರೆ ಸ್ವಲ್ಪ ಲಾಭ ಬಂದ ತಕ್ಷಣ ಮಾರಿಬಿಟ್ರು. ಇವತ್ತು ಅದರ ವ್ಯಾಲ್ಯೂ ಅಯ್ಯೋ ಎಷ್ಟಾಗಿರುತ್ತೆ? ಹೌದು ಹೌದು, ಕೋಟಿಗಟ್ಲೆ ಡಾಲರ್ಸ್. ಆ ಮಿಸ್ಡ್ ಆಪರ್ಚುನಿಟಿ ಫೀಲಿಂಗ್ ಅಂತಾರಲ್ಲ, ಹಾಗೆ. ಅದೇನೆ. ಮತ್ತೆ ಈ ಹಿಂದೆ ಬಂದಿರೋ ಅಷ್ಟು ದೊಡ್ಡ CAGR ನಂಬರ್ಸ್ ನೋಡಿ ಕೆಲವರು ಫ್ಯೂಚರ್ ಪ್ರೆಡಿಕ್ಟ್ ಮಾಡೋಕ್ ಟ್ರೈ ಮಾಡ್ತಾರೆ. ಅದು ಸ್ವಲ್ಪ ಡೇಂಜರಸ್. ಒಂದು ಮೂಲದಲ್ಲಿ ಲೆಕ್ಕ ಹಾಕಿರೋ ಹಾಗೆ ಹಿಂದೆ ಬಂದಿರೋ ಆ 100% ಪ್ಲಸ್ CAGR ಮುಂದೆನೂ ಕಂಟಿನ್ಯೂ ಆದ್ರೆ ತಿಂಗಳಿಗೆ ಬರೀ $2,000 SIP ಮಾಡಿದ್ರೂ 15 ವರ್ಷದಲ್ಲಿ ಲಕ್ಷ ಕೋಟಿ ಆಗತ್ತೆ ಅಂತ ಥಿಯರಿಟಿಕಲ್ ಕ್ಯಾಲ್ಕುಲೇಷನ್ ಇದೆ. ಲಕ್ಷ ಕೋಟಿನ $2,000? ಹೌದು, ಥಿಯೋರೆಟಿಕಲಿ. ಇನ್ನೊಂದು ಮೂಲ ಸ್ವಲ್ಪ ರಿಯಲಿಸ್ಟಿಕ್ ಆಗಿ 60-70% CAGR ಇಟ್ಕೊಂಡ್ರೂ ತಿಂಗಳಿಗೆ $500 SIP 20 ವರ್ಷದಲ್ಲಿ 16 ಕೋಟಿ ಆಗ್ಬಹುದು ಅಂತ ಹೇಳುತ್ತೆ. ಆದರೆ ಇಲ್ಲಿ ನಾವು ತುಂಬಾನೇ ಹುಷಾರಾಗಿರ್ಬೇಕು. ಪಾಸ್ಟ್ ಪರ್ಫಾರ್ಮೆನ್ಸ್, ಅದರಲ್ಲೂ ಇಷ್ಟು ವೊಲಟೈಲ್ ಅಸೆಟ್ ಅಲ್ಲಿ ಫ್ಯೂಚರ್ಗೆ ಗ್ಯಾರಂಟಿ ಖಂಡಿತ ಅಲ್ಲ. ಅಂದ್ರೆ ಆ ಶುರುವಿನ ದಿನಗಳಲ್ಲಿದ್ದ ಹಾಗೆ ಅಷ್ಟು ದೊಡ್ಡ ಗ್ರೋತ್ ರೇಟ್ಸ್ ಇನ್ಮುಂದೆ ಇರೋದು ಕಷ್ಟ ಅಲ್ವಾ? ಖಂಡಿತವಾಗಿಯೂ. ಆಗ ಬಿಟ್ಕಾಯಿನ್ ಹೊಸದು, ಮಾರ್ಕೆಟ್ ಸಣ್ಣದಿತ್ತು, ಕಾಂಪಿಟೇಷನ್ ಕಡಿಮೆ ಇತ್ತು. ಆಗ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಸಾಧ್ಯವಾಯಿತು. ಈಗ ಮಾರ್ಕೆಟ್ ದೊಡ್ಡದಾಗಿದೆ, ಅಡಾಪ್ಷನ್ ಜಾಸ್ತಿ ಆಗಿದೆ, ದೊಡ್ಡ ದೊಡ್ಡ ಕಂಪ್ನಿಗಳು, ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಬರ್ತಾ ಇದ್ದಾರೆ. ಸೊ ಫ್ಯೂಚರ್ ಗ್ರೋತ್ ರೇಟ್ ಹಿಂದಿನಷ್ಟು ಇರಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡೋದೇ ಸರಿ. 100% CAGR ಎಲ್ಲ ವರ್ಷ ಕಂಟಿನ್ಯೂ ಆಗೋಕ್ ಸಾಧ್ಯನೇ ಇಲ್ಲ. ಸರಿ. ಹಾಗಾದ್ರೆ ಈ ಬಿಟ್ಕಾಯಿನ್ ಯಾಕೆಷ್ಟು ಸ್ಪೆಷಲ್, ಯಾಕೆಷ್ಟು ರಿಟರ್ನ್ಸ್, ಮತ್ತೆ ಯಾಕೆ ಅಷ್ಟೊಂದು ವೊಲಾಟಿಲಿಟಿ? ಮೂಲಗಳು ಇದಕ್ಕೆ ಕಾರಣಗಳನ್ನ ಹೇಳ್ತವೆ. ಹೌದು. ಮೊದಲನೇದಾಗಿ ಇದು ಡಿಸೆಂಟ್ರಲೈಸ್ಡ್. ಅಂದ್ರೆ ಯಾವುದೇ ಗವರ್ಮೆಂಟ್ ಅಥವಾ ಸೆಂಟ್ರಲ್ ಬ್ಯಾಂಕ್ ಕಂಟ್ರೋಲಲ್ಲಿಲ್ಲ. ಇದು ಬ್ಲಾಕ್ಚೈನ್ ಟೆಕ್ನಾಲಜಿ ಮೇಲೆ ನಡೆಯುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇದರ ಸಪ್ಲೈ ಲಿಮಿಟೆಡ್ ಸಪ್ಲೈ. ಹೌದು. ಪೂರ್ತಿ ಜಗತ್ತಿನಲ್ಲಿ ಒಟ್ಟು 21 ಮಿಲಿಯನ್ ಅಂದ್ರೆ 2.1 ಕೋಟಿ ಬಿಟ್ಕಾಯಿನ್ಗಳು ಮಾತ್ರ ಇರೋಕೆ ಸಾಧ್ಯ. ಅದಕ್ಕಿಂತ ಒಂದು ಜಾಸ್ತಿ ಕ್ರಿಯೇಟ್ ಆಗಲ್ಲ. ಈ ಕೊರತೆ ಅಂದ್ರೆ ಸ್ಕೇರ್ಸಿಟಿ ಇದೆಯಲ್ಲ,
ಅದಕ್ಕೆ ಇದನ್ನ ಕೆಲವರು ಡಿಜಿಟಲ್ ಗೋಲ್ಡ್ ಅಂತ ಕೂಡ ಕರೀತಾರೆ. ಓ ಹಾಗೆಯೇ ಈ ಲಿಮಿಟೆಡ್ ಸಪ್ಲೈಗೂ ಬೆಲೆ ಏರಿಕೆಗೂ ಏನ್ ಸಂಬಂಧ? ಸಿಂಪಲ್ ಎಕನಾಮಿಕ್ಸ್. ಒಂದು ವಸ್ತುವಿನ ಸಪ್ಲೈ ಕಡಿಮೆ ಇದ್ದು ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋದ್ರೆ ಅದರ ಬೆಲೆ ಜಾಸ್ತಿ ಆಗುತ್ತೆ. ಕರೆಕ್ಟ್. ಬಿಟ್ಕಾಯಿನ್ ಕೇಸ್ನಲ್ಲಿ ಸಪ್ಲೈ ಫಿಕ್ಸ್ಡ್ ಆಗಿದೆ 21 ಮಿಲಿಯನ್. ಆದ್ರೆ ಗ್ಲೋಬಲಿ ಇದ್ರ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಗ್ತಿದೆ. ದೊಡ್ಡ ಕಂಪ್ನಿಗಳು ಮತ್ತೆ ಈಗ ಅಮೆರಿಕಾದಲ್ಲಿ ಬಂದಿರೋ ಬಿಟ್ಕಾಯಿನ್ ಇಟಿಎಫ್ಗಳು ಇವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಬೈ ಮಾಡ್ತಿವೆ ಅಂತ ಮೂಲಗಳು ಹೇಳ್ತವೆ. ಸೊ ಈ ಜಾಸ್ತಿ ಆಗ್ತಿರೋ ಡಿಮ್ಯಾಂಡ್ ಮತ್ತು ಲಿಮಿಟೆಡ್ ಸಪ್ಲೈ ಲಾಂಗ್ ಟರ್ಮ್ನಲ್ಲಿ ಬೆಲೆ ಏರಿಸಬಹುದು ಅನ್ನೋದು ಇದ್ರ ಹಿಂದಿರೋ ಒಂದು ಮೇಜರ್ ಬಿಲೀಫ್. ಆದ್ರೆ ನೀವು ಮೊದಲೇ ಹೇಳಿದ ಹಾಗೆ ಈ ದಾರಿ ಸುಲಭ ಇಲ್ಲ. ತುಂಬಾ ವೋಲಟೈಲ್ ಅಲ್ವಾ? ದೊಡ್ಡ ಕುಸಿತಗಳು ಆಗಿವೆ ಅಂತ ಹೇಳ್ತಿದ್ರಿ. ಹೌದು, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಬಿಟ್ಕಾಯಿನ್ ಹಿಸ್ಟ್ರಿ ನೋಡಿದ್ರೆ 70% ಇಂದ 85%ಗಿಂತ ಜಾಸ್ತಿ ಡ್ರಾಡೌನ್ಸ್ ಅಂದ್ರೆ ಬೆಲೆ ಕುಸಿತ ಇದು ಹಲವು ಸಾರಿ ಆಗಿದೆ. ಉದಾಹರಣೆಗೆ 2013-15, 2017-18 ಮತ್ತೆ ರೀಸೆಂಟ್ ಆಗಿ 2021-22ನಲ್ಲೂ ಕೂಡ ಬಿಟ್ಕಾಯಿನ್ ತನ್ನ ಪೀಕಿಂದ ಸುಮಾರು 75-77% ಕೆಳಗೆ ಬಂದಿತ್ತು. ಅಯ್ಯೋ, 75% ಡೌನ್ ಅಂದ್ರೆ ₹100 ಹಾಕಿದ್ರೆ ಅದು ₹25 ಅಥವಾ ಅದಕ್ಕಿಂತ ಕಡಿಮೆ ಆಗಿತ್ತು ಅಂತನಾ? ಎಕ್ಸಾಕ್ಟ್ಲಿ ಆ ಥರ ಆಗಿದೆ. ಹಾಗಾದ್ರೆ ಈ 80% ಕುಸಿತದ ಸಾಧ್ಯತೆ ಮತ್ತೆ ಆ 80% CAGR ಇವೆರಡೂ ಒಂದೇ ಕಾಯಿನ್ನ ಎರಡು ಸೈಡ್ ಇದ್ದ ಹಾಗಾಯ್ತು ಅಲ್ವಾ? ಹೌದು, ಕರೆಕ್ಟಾಗಿ ಹೇಳಿದ್ರಿ. ಇಂಥ ಕುಸಿತವನ್ನ ನೋಡೋಕೆ, ತಡ್ಕೊಳ್ಳೋಕೆ ಅಸಾಮಾನ್ಯ ಧೈರ್ಯ ಬೇಕಲ್ವಾ? ಖಂಡಿತವಾಗಿಯೂ. ಅದಕ್ಕೇನೆ ನಮ್ಮ ಮೂಲಗಳಲ್ಲೂ ಅದನ್ನೇ ಸ್ಪಷ್ಟವಾಗಿ ಹೇಳ್ತಾರೆ. ಬಿಟ್ಕಾಯಿನ್ ಎಲ್ಲರಿಗೂ ಅಲ್ಲ. ಯಾರು ಈ ವಾಲಟಿಲಿಟಿನ ಅರ್ಥ ಮಾಡ್ಕೊಂಡು ಅದನ್ನ ಮೆಂಟಲಿ ಫೈನಾನ್ಷಿಯಲಿ ಹ್ಯಾಂಡಲ್ ಮಾಡಕ್ ರೆಡಿ ಇರ್ತಾರೋ ಮತ್ತೆ ಯಾರಿಗೆ ತುಂಬಾನೇ ಲಾಂಗ್ ಟರ್ಮ್ ವಿಷನ್ ಇರುತ್ತೋ ಅಂದ್ರೆ ಕನಿಷ್ಠ 10-15 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಅವರಿಗೆ ಮಾತ್ರ ಇದು ಸೂಟ್ ಆಗ್ಬೋದು. ಒಂದು ಕಡೆ ಇದನ್ನ ಒಬ್ಬ ಬಾಕ್ಸರ್ಗೆ ಹೋಲಿಸಿದ್ದಾರೆ. ಎಷ್ಟು ಸರಿ ಬಿದ್ರೂ ಮತ್ತೆ ಎದ್ದು ನಿಂತು ಹೊಸ ಹೈಟ್ ತಲುಪುತ್ತಾನೆ ಅಂತ. ಇಲ್ಲಿವರೆಗೂ ಹಾಗೆ ಆಗಿದೆ. ಈ ತೀವ್ರ ವೊಲಟಿಲಿಟಿ ಇರೋದ್ರಿಂದಲೇ SIP ಅನ್ನೋ ಕಾನ್ಸೆಪ್ಟ್ ಇಲ್ಲಿ ಹೆಚ್ಚು ಮುಖ್ಯ ಆಗುತ್ತೆ ಅಲ್ವಾ? ಹೌದು, ನೀವು ಕರೆಕ್ಟಾಗಿ ಪಾಯಿಂಟ್ ಹಿಡಿದ್ರಿ. ಇಲ್ಲಿದಾನೆ SIP ಅಥವಾ ಡಾಲರ್ ಕಾಸ್ಟ್ ಆವರೇಜಿಂಗ್ ಟೆಕ್ನಿಕ್ನ ಮಹತ್ವ ಬರೋದು. ಅಂದ್ರೆ ರೆಗ್ಯುಲರ್ ಆಗಿ ಒಂದೇ ಮೊತ್ತವನ್ನು ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಬೆಲೆ ಕಡಿಮೆ ಇದ್ದಾಗ ಜಾಸ್ತಿ ಯೂನಿಟ್ ಸಿಗುತ್ತೆ, ಬೆಲೆ ಜಾಸ್ತಿ ಇದ್ದಾಗ ಕಡಿಮೆ ಯೂನಿಟ್ ಸಿಗುತ್ತೆ. ಇದು ಲಾಂಗ್ ರನ್ ಅಲ್ಲಿ ಪರ್ಚೇಸ್ ಕಾಸ್ಟ್ ಅನ್ನ ಆವರೇಜ್ ಮಾಡುತ್ತೆ. ಆದ್ರೆ ಇದು ವರ್ಕ್ ಆಗ್ಬೇಕಂದ್ರೆ ಆ ಅಸೆಟ್ ಲಾಂಗ್ ಟರ್ಮ್ ಅಲ್ಲಿ ಮೇಲೆ ಹೋಗೋ ನಿರೀಕ್ಷೆ ಇರಬೇಕು. ಮತ್ತೆ ಇದು ನಮ್ಮ ಎಮೋಷನಲ್ ಡಿಸಿಷನ್ಸ್ ಕಡಿಮೆ ಮಾಡುತ್ತೆ. ಮಾರ್ಕೆಟ್ ಬಿದ್ದಾಗ ಭಯಪಟ್ಟು ಮಾರೋದು ಅಥವಾ ಏರಿದಾಗ ಜಾಸ್ತಿ ದುಡ್ಡು ಹಾಕೋದು ಇದನ್ನೆಲ್ಲ ತಪ್ಪಿಸ್ಬೋದು. ಇಂಟ್ರೆಸ್ಟಿಂಗ್. ಸರಿ, ಈಗ ಯಾರಾದ್ರೂ ಓಕೆ ನಾನು ಸ್ವಲ್ಪ ಟ್ರೈ ಮಾಡ್ತೀನಿ ಅನ್ಕೊಂಡ್ರೆ ಬಿಟ್ಕಾಯಿನ್ SIP ಮಾಡೋದು ಹೇಗೆ, ಪ್ರಾಕ್ಟಿಕಲಿ ಹೇಗೆ? ನಮ್ಮ ಮೂಲಗಳ ಪ್ರಕಾರ ಇಂಡಿಯನ್ ಕ್ರಿಪ್ಟೋ ಎಕ್ಸ್ಚೇಂಜ್ಗಳಾದ ಕಾಯಿನ್ DCX ತರಹದ ಪ್ಲಾಟ್ಫಾರ್ಮ್ಗಳಲ್ಲಿ ಮಾಡಬಹುದು ಅಂತಿದೆ. ಇಲ್ಲಿ ಒಂದು ಡಿಸ್ಕ್ಲೇಮರ್, ನಾವು ಯಾವ ಪ್ಲಾಟ್ಫಾರ್ಮ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ, ಕೇವಲ ಮೂಲಗಳಲ್ಲಿರೋ ಮಾಹಿತಿನೇ ಹೇಳ್ತಿದೀವಿ. ಹೌದು, ಪ್ರಾಸೆಸ್ ನೋಡಕ್ಕೆ ಸಿಂಪಲ್ ಆಗೇ ಇದೆ ಅಂತ ಮೂಲಗಳು ಹೇಳ್ತವೆ. ಮೊದಲು ಒಂದು ಕ್ರಿಪ್ಟೋ ಎಕ್ಸ್ಚೇಂಜ್ ಆಪ್ ಡೌನ್ಲೋಡ್ ಮಾಡಿ KYC ಎಲ್ಲ ಮುಗಿಸ್ಬೇಕು. ಆಮೇಲೆ ಅಲ್ಲಿ SIP ಅಥವಾ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಅಂತ ಆಪ್ಷನ್ ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡಿ ಯಾವ ಕ್ರಿಪ್ಟೋದಲ್ಲಿ SIP ಮಾಡಬೇಕು ಅಂತ ಚೂಸ್ ಮಾಡಬೇಕು. ಅಂದ್ರೆ ಬಿಟ್ಕಾಯಿನ್ ಅಥವಾ ಎಥೇರಿಯಂ ಇವು ಮೇನ್ ಆಪ್ಷನ್ಸ್ ಅಂತ ಮೂಲಗಳಲ್ಲಿ ಉಲ್ಲೇಖ ಇದೆ. ಓಕೆ, ಆಮೇಲೆ ಅಮೌಂಟ್ ಎಷ್ಟು ದಿನಕ್ಕೊಂದ್ಸಾರಿ ಅನ್ನೋದನ್ನೆಲ್ಲ ಸೆಟ್ ಮಾಡ್ಬೇಕಾ? ಹೌದು, ನೆಕ್ಸ್ಟ್ ಸ್ಟೆಪ್ ಅದೇ. ಫ್ರೀಕ್ವೆನ್ಸಿ ಸೆಟ್ ಮಾಡಬೇಕು. ಅಂದ್ರೆ ವಾರಕ್ಕೊಂದ್ಸರಿನಾ ಅಥವಾ ತಿಂಗಳಿಗೊಂದ್ಸರಿನಾ? ಆಮೇಲೆ ಪ್ರತಿ ಸರಿ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಬೇಕು ಅಂತ ಫಿಕ್ಸ್ ಮಾಡಬೇಕು. ಒಂದು ಮೂಲದ ಪ್ರಕಾರ ವಾರಕ್ಕೆ ಮಿನಿಮಮ್ ₹200 ಕೂಡ ಶುರು ಮಾಡಬಹುದು. ₹200? ಸರಿ, ಹೌದು. ಇನ್ನೊಂದು ಕಡೆ ₹250 ವೀಕ್ಲಿ ಅಂತ ಉದಾಹರಣೆ ಕೊಟ್ಟಿದ್ದಾರೆ. ಈ ಹಣ ಬ್ಯಾಂಕ್ನಿಂದ ಆಟೋಮೆಟಿಕ್ ಆಗಿ ಡೆಬಿಟ್ ಆಗುತ್ತಾ ಅಥವಾ ನಾವೇ ಟ್ರಾನ್ಸ್ಫರ್ ಮಾಡಬೇಕಾ? ಸ್ವಲ್ಪ ಬೇರೆ ಥರ. ಮೂಲಗಳು ಹೇಳೋ ಪ್ರಕಾರ SIP ಅಮೌಂಟ್ ನಮ್ಮ ಎಕ್ಸ್ಚೇಂಜ್ ವಾಲೆಟ್ ಇಂದ ಕಟ್ ಆಗುತ್ತೆ. ಸೊ ನಾವು ನಮ್ಮ ಎಕ್ಸ್ಚೇಂಜ್ ವಾಲೆಟ್ಗೆ ಮೊದಲೇ UPI ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ ದುಡ್ಡು ಹಾಕಿ ಇಟ್ಕೋಬೇಕು. ವಾಲೆಟಲ್ಲೇ ಬ್ಯಾಲೆನ್ಸ್ ಇದ್ರೆ SIP ಡೇಟ್ಗೆ ಅದು ಕಟ್ ಆಗುತ್ತೆ. ಮತ್ತೆ SIP ಶುರು ಮಾಡಿದ ಹಾಗೆಯೇ ಅದನ್ನ ನಿಲ್ಲಿಸೋದು ಕೂಡ ಈಸಿ ಅಂತ ಮೂಲಗಳು ಹೇಳ್ತವೆ. ಆಪ್ನಲ್ಲೇ ಕ್ಯಾನ್ಸಲ್ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಅಂದ್ಮೇಲೆ ಅದರಲ್ಲೂ ಇಷ್ಟು ರಿಸ್ಕಿ ಅಸೆಟ್ನಲ್ಲಿ ಇನ್ನೊಂದು ಮುಖ್ಯವಾದ ಸಲಹೆ ಮೂಲಗಳಲ್ಲಿದೆ, ಅಲೋಕೇಶನ್ ಬಗ್ಗೆ. ಹೌದು, ಇದು ಬಹಳನೇ ಇಂಪಾರ್ಟೆಂಟ್.
ಎಲ್ಲಾ ಮೊಟ್ಟೆಗಳನ್ನ ಒಂದೇ ಬುಟ್ಟಿಯಲ್ಲಿ ಇಡಬೇಡಿ ಅನ್ನೋ ಮಾತಿದೆಯಲ್ಲ, ಅದು ಇಲ್ಲಿ ತುಂಬಾ ಅಪ್ಲೈ ಆಗುತ್ತೆ. ತಮ್ಮ ಪೂರ್ತಿ ಹೂಡಿಕೆಯನ್ನ ತಗೊಂಡ್ಬಂದು ಬಿಟ್ಕಾಯಿನ್ನಲ್ಲೇ ಹಾಕಿಬಿಡೋದು ಅಂದ್ರೆ ಅದು ತುಂಬಾನೇ ರಿಸ್ಕಿ. ಹಾಗಾಗಿ ಸಾಮಾನ್ಯವಾಗಿ ಮೂಲಗಳು ರೆಕಮೆಂಡ್ ಮಾಡೋದೇನು ಅಂದ್ರೆ, ನಮ್ಮ ಒಟ್ಟು ಪೋರ್ಟ್ಫೋಲಿಯೋದಲ್ಲಿ ಒಂದು ಸಣ್ಣ ಪರ್ಸೆಂಟೇಜ್ ಮಾತ್ರ, ಅಂದ್ರೆ ಸುಮಾರು 5% ರಿಂದ 10% ಅಷ್ಟೇ ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡೋದು ಬೆಟರ್ ಅಂತ. ಅಂದ್ರೆ ಉಳಿದ 90-95% ಬೇರೆ ಕಡೆ ಇರಬೇಕು. ಹೌದು, ಉಳಿದ ಹಣವನ್ನ ಬೇರೆ ಬೇರೆ ಅಸೆಟ್ ಕ್ಲಾಸ್ಗಳಲ್ಲಿ, ಅಂದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸು, ಇಂಡೆಕ್ಸ್ ಫಂಡ್ಸು, ಡೆಪ್ಟ್ ಫಂಡ್ಸ್, FD, ಗೋಲ್ಡ್, ರಿಯಲ್ ಎಸ್ಟೇಟ್ ಹೀಗೆ ಡೈವರ್ಸಿಫೈ ಮಾಡಬೇಕು. ಇನ್ನೊಂದು ಟಿಪ್ ಅಂದ್ರೆ, ಕ್ರಿಪ್ಟೋ ಶುರು ಮಾಡೋರು ಮೊದಲು ತುಂಬಾ ಕಡಿಮೆ ಅಮೌಂಟಿಂದ ಸ್ಟಾರ್ಟ್ ಮಾಡಿ ತಿಂಗಳಿಗೆ 500 ಅಥವಾ 1000 ರೂಪಾಯಿ ಹಾಕಿ ಮಾರ್ಕೆಟ್ ಹೇಗೆ ವರ್ತಿಸ್ತೆ ಅಂತ ನೋಡಿ, ಸ್ವಲ್ಪ ಅರ್ಥ ಆದ್ಮೇಲೆ, ಕಾನ್ಫಿಡೆನ್ಸ್ ಬಂದ ಮೇಲೆ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಮಾಡ್ಬೋದು, ಅವರವರ ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಮೇಲೆ. ಓಕೆ, ಈಗ ಎಲ್ಲಕ್ಕಿಂತ ಮುಖ್ಯವಾದ ಒಂದು ಪ್ರಶ್ನೆಗೆ ಬರೋಣ. ಇದು ತುಂಬಾ ಜನರ ಮನಸ್ಸಿನಲ್ಲೇ ಇರುತ್ತೆ. ಭಾರತದಲ್ಲಿ ಬಿಟ್ಕಾಯಿನ್ ಅಥವಾ ಬೇರೆ ಕ್ರಿಪ್ಟೋ ಕರೆನ್ಸಿ, ಇದರ ಲೀಗಲ್ ಸ್ಟೇಟಸ್ ಏನು? ರೆಗ್ಯುಲೇಷನ್ ಇದೆಯಾ? ಖಂಡಿತ, ಇದು ತುಂಬಾ ಜನ ಕೇಳೋ ಪ್ರಶ್ನೆ. ನಮ್ಮ ಆಧಾರಗಳು ಇದರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡ್ತವೆ. ಸದ್ಯಕ್ಕೆ ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಇನ್ವೆಸ್ಟ್ ಮಾಡೋದು, ಟ್ರೇಡ್ ಮಾಡೋದು ಇದು ಲೀಗಲ್ ಆಗಿದೆ, ಕಾನೂನುಬದ್ಧವಾಗಿದೆ. 2018ರಲ್ಲಿ RBI ಬ್ಯಾನ್ ಮಾಡಿತ್ತು. ಆದರೆ 2020ರಲ್ಲಿ ಸುಪ್ರೀಂ ಕೋರ್ಟ್ ಆ ಬ್ಯಾನ್ ಅನ್ನ ತೆಗೆದುಹಾಕಿತ್ತು. ಸೊ ಲೀಗಲಿ ಇದರಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಯಾವ ತೊಂದರೆಯೂ ಇಲ್ಲ. ಆದ್ರೆ ಇದನ್ನ ನಾವು ರೂಪಾಯಿ, ಡಾಲರ್ ತರ ಅಂಗಡಿಯಲ್ಲಿ ಕೊಟ್ಟು ಸಾಮಾನು ತಗೋಬಹುದಾ? ಇಲ್ಲ, ಅಲ್ಲಿ ಒಂದು ವ್ಯತ್ಯಾಸ ಇದೆ. ಗವರ್ಮೆಂಟ್ ಇದನ್ನ ಲೀಗಲ್ ಟೆಂಡರ್ ಅಂತ ಒಪ್ಕೊಂಡಿಲ್ಲ. ಅಂದ್ರೆ ಇದನ್ನ ಕರೆನ್ಸಿ ಹಾಗೆ ನಾವು ದಿನನಿತ್ಯದ ವ್ಯವಹಾರಕ್ಕೆ ಬಳಸೋಕೆ ಆಗಲ್ಲ. ಆದ್ರೆ ಇದೊಂದು ಡಿಜಿಟಲ್ ಅಸೆಟ್, ಅಂದ್ರೆ ಹೂಡಿಕೆ ಮಾಡಬಹುದಾದ, ವ್ಯಾಪಾರ ಮಾಡಬಹುದಾದ ಒಂದು ಆಸ್ತಿ. ಅದಕ್ಕೆ ಬೆಸ್ಟ್ ಪ್ರೂಫ್ ಅಂದ್ರೆ ಗವರ್ಮೆಂಟ್ ಇದ್ರ ಮೇಲೆ ಟ್ಯಾಕ್ಸ್ ಹಾಕ್ತಿದೆ. ಟ್ಯಾಕ್ಸ್? ಅದ್ರ ಬಗ್ಗೆ ಏನ್ ಮಾಹಿತಿ ಇದೆ? ಮೂಲಗಳ ಪ್ರಕಾರ ಕ್ರಿಪ್ಟೋ ಮಾರಾಟ ಮಾಡಿ ಬಂದ ಲಾಭದ ಮೇಲೆ ಫ್ಲಾಟ್ 30% ಟ್ಯಾಕ್ಸ್ ಕಟ್ಟಬೇಕು. ನಮ್ಮ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಯಾವುದೇ ಇರಲಿ, ಇದು 30% ಫಿಕ್ಸ್ಡ್. ಅಷ್ಟೇ ಅಲ್ಲ, ಇಂಡಿಯನ್ ಎಕ್ಸ್ಚೇಂಜ್ಗಳಲ್ಲಿ ನಾವು ಕ್ರಿಪ್ಟೋ ಕೊಂಡಾಗ ಅಥವಾ ಮಾರಿದಾಗ ಆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ 1% TDS ಕೂಡ ಕಟ್ಟಾಗತ್ತೆ. 1% TDS ಕೂಡನಾ? ಸರಿ, ಹಾಗಾದ್ರೆ ರೆಗ್ಯುಲೇಷನ್ ವಿಷಯ ಏನು? ಶೇರ್ ಮಾರ್ಕೆಟ್ಗೆ ಸೆಬಿ ಇರೋ ಹಾಗೆ ಇದಕ್ಕೇನಾದ್ರೂ ರೆಗ್ಯುಲೇಟರ್ ಇದಾರಾ? ಇದು ಇನ್ನೊಂದು ಗಮನಿಸಬೇಕಾದ ಅಂಶ. ಸದ್ಯಕ್ಕೆ ಶೇರ್ ಮಾರ್ಕೆಟ್ನ ರೆಗ್ಯುಲೇಟ್ ಮಾಡೋ CBI ತರ ಕ್ರಿಪ್ಟೋಗೆ ಅಂತ ಸಪ್ರೇಟ್ ಆದ ರೆಗ್ಯುಲೇಟರಿ ಬಾಡಿ ಇಂಡಿಯಾದಲ್ಲಿ ಇನ್ನೂ ಇಲ್ಲ. ಇದರ ಅರ್ಥ, ಶೇರ್ ಮಾರ್ಕೆಟ್ ಇನ್ವೆಸ್ಟರ್ಗೆ ಸಿಗೋ ಕೆಲವು ಪ್ರೊಟೆಕ್ಷನ್ಗಳು, ನಿಯಮಗಳು ಕ್ರಿಪ್ಟೋದಲ್ಲಿ ಸದ್ಯಕ್ಕೆ ಇಲ್ಲದೇ ಇರಬಹುದು. ಆದ್ರೆ ಪೂರ್ತಿ ಅನ್ರೆಗ್ಯುಲೇಟೆಡ್ ಅಂತನೂ ಹೇಳೋಕ್ಕಾಗಲ್ಲ. ಮೂಲಗಳು ಹೇಳೋ ಪ್ರಕಾರ ಇಂಡಿಯಾದಲ್ಲಿರೋ ಕ್ರಿಪ್ಟೋ ಎಕ್ಸ್ಚೇಂಜ್ಗಳು ಈಗ FIU ಅಂದ್ರೆ ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಅಲ್ಲಿ ರಿಜಿಸ್ಟರ್ ಆಗೋದು ಮ್ಯಾಂಡೇಟರಿ ಆಗಿದೆ. ಇದು ಒಂದು ರೀತಿ ಮೇಲ್ವಿಚಾರಣೆ ಅಂತ ಹೇಳ್ಬೋದು. ಅವರು KYC, AML, ಆಂಟಿ ಮನಿ ಲಾಂಡ್ರಿಂಗ್ ರೂಲ್ಸ್ ಎಲ್ಲ ಫಾಲೋ ಮಾಡಲೇಬೇಕು. ಗ್ಲೋಬಲ್ ಲೆವೆಲ್ನಲ್ಲೂ ಇಂಡಿಯಾದಲ್ಲೂ ರೆಗ್ಯುಲೇಷನ್ ಬಗ್ಗೆ ಚರ್ಚೆಗಳು ನಡೀತಾನೇ ಇವೆ. G20ನಲ್ಲೂ ಮಾತುಕತೆ ಆಗಿದೆ. ಸೊ ಫ್ಯೂಚರಲ್ಲಿ ಒಂದು ಕ್ಲಿಯರ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಬರಬಹುದು. ಓಕೆ, ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಾವು ಹಲವು ವಿಷಯಗಳನ್ನು ನೋಡಿದ್ವಿ. ಒಂದ್ ಕಡೆ ಬಿಟ್ಕಾಯಿನ್ನ ಹಿಸ್ಟಾರಿಕಲ್ ರಿಟರ್ನ್ಸ್, ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ಗಳನ್ನ ತುಂಬಾ ಹಿಂದೆ ಹಾಕಿದೆ, ಅದಕ್ಕೆ ಅದರ ಲಿಮಿಟೆಡ್ ಸಪ್ಲೈ ಕಾರಣ ಇರ್ಬೋದು. ಹೌದು, ಆದ್ರೆ ಇನ್ನೊಂದು ಕಡೆ ಅದರ ಭಯಂಕರವಾದ ವಾಲಟಿಲಿಟಿ, ಅದರಲ್ಲಿರೋ ರಿಸ್ಕ್ 70-85% ಕುಸಿತಗಳೆಲ್ಲ ಆಗಿವೆ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು. SIP ಮಾಡಿದ್ರೂ ಕೂಡ ಆ ಕುಸಿತಗಳನ್ನ ಸಹಿಸ್ಕೊಳ್ಳೋಕೆ ತಾಳ್ಮೆ, ನಂಬಿಕೆ ಮತ್ತೆ ತುಂಬಾ ಲಾಂಗ್ ಟರ್ಮ್ ವ್ಯೂ ಬೇಕೇ ಬೇಕು. ಹಾಗಾಗಿ ಮೂಲಗಳು ಹೇಳೋ ಹಾಗೆ ಇದು ಖಂಡಿತ ಎಲ್ಲರಿಗೂ ಅಲ್ಲ. ಖಂಡಿತವಾಗಿಯೂ ಅಲ್ಲ. ಇದು ಬೇಸಿಕಲಿ ವೆರಿ ಹೈ ರಿಸ್ಕ್, ಪೊಟೆನ್ಷಿಯಲಿ ವೆರಿ ಹೈ ರಿವಾರ್ಡ್ ಅನ್ನೋ ತರಹದ ಅಸೆಟ್. ನಮ್ಮ ಆಧಾರಗಳನ್ನ ಒಟ್ಟಾಗಿ ನೋಡಿದ್ರೆ ಇದು ಯಾರಿಗೆ ಸೂಟ್ ಆಗಬಹುದು ಅಂದ್ರೆ, ಯಾರು ಇದ್ರ ಬಗ್ಗೆ ಚೆನ್ನಾಗಿ ರಿಸರ್ಚ್ ಮಾಡಿ ಇದರ ವೊಲಟೈಲಿಟಿನ ಅರ್ಥ ಮಾಡ್ಕೊಂಡಿರ್ತಾರೋ, ಯಾರು ಆ ಕುಸಿತಗಳನ್ನ ನೋಡಿ ಗಾಬರಿಯಾಗದೆ ಕನಿಷ್ಠ ಒಂದು 10 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಹೋಲ್ಡ್ ಮಾಡೋಕೆ ರೆಡಿ ಇರ್ತಾರೋ, ಮತ್ತೆ ಮುಖ್ಯವಾಗಿ ಯಾರು ತಮ್ಮ ಒಟ್ಟು ಪೋರ್ಟ್ಫೋಲಿಯೋನ ಒಂದು ಸಣ್ಣ ಭಾಗ ಅಂದ್ರೆ 5-10% ಅಷ್ಟೇ ಇದರಲ್ಲಿ ಹಾಕ್ತಿರೋ ಅಂಥ ಹೈ ರಿಸ್ಕ್ ಟಾಲರೆನ್ಸ್ ಇರೋ ಇನ್ವೆಸ್ಟರ್ಗೆ ಇದೊಂದು ಸಣ್ಣ ಪಾರ್ಟ್ ಆಗಿರಬಹುದು.
ಸುಮ್ನೆ ಪಾಸ್ಟ್ ರಿಟರ್ನ್ಸ್ ನೋಡಿ ಜಂಪ್ ಮಾಡೋಕ್ಕಿಂತ ಸ್ವಂತ ರಿಸರ್ಚ್ ಮಾಡೋದು, ತಮ್ಮ ರಿಸ್ಕ್ ಪ್ರೊಫೈಲ್ ತಿಳ್ಕೊಳ್ಳೋದು ಬಹಳ ಮುಖ್ಯ. ಇವತ್ತಿನ ನಮ್ಮ ಈ ಪರಿಶೀಲನೆಯಿಂದ ಕೊನೆಗೆ ಒಂದು ಯೋಚನೆ ಬರ್ತಾ ಇದೆ. ಬಿಟ್ಕಾಯಿನ್ನ ಆ ಫಿಕ್ಸೆಡ್ ಸಪ್ಲೈ 21 ಮಿಲಿಯನ್ ಮಾತ್ರ, ಮತ್ತೆ ಗ್ಲೋಬಲಿ ಅದರ ಅಡಾಪ್ಷನ್ ನಿಧಾನವಾಗಿ ಅದು ಜಾಸ್ತಿ ಆಗ್ತಾ ಇರೋದನ್ನ ನೋಡಿದ್ರೆ, ಒಂದು ವೇಳೆ ಫ್ಯೂಚರ್ ಗ್ರೋತ್ ಪರ್ಸೆಂಟೇಜ್ ಹಿಂದೆ ಇದ್ದಷ್ಟು ಇಲ್ಲ ಅಂದ್ರೂ ಕೂಡ ಸ್ಟಡಿಯಾಗಿ ಡಿಮ್ಯಾಂಡ್ ಕಂಟಿನ್ಯೂ ಆದರೆ, ಈ ಅನ್ಲಿಮಿಟೆಡ್ ಆಗಿ ಪ್ರಿಂಟ್ ಮಾಡಬಹುದಾದ ನಮ್ಮ ಕರೆನ್ಸಿಗಳಿಗೆ ಹೋಲಿಸಿದ್ರೆ ಇದರ ವ್ಯಾಲ್ಯೂ ಪ್ರಪೋಸಿಷನ್ಗೆ ಲಾಂಗ್ ಟರ್ಮಲ್ಲಿ ಇದೇನಾದರೂ ಅರ್ಥ ಕೊಡ್ಬೋದಾ? ಇದು ನಾವೆಲ್ಲ ಯೋಚನೆ ಮಾಡಬೇಕಾದ ಒಂದು ವಿಷಯ ಇರ್ಬೋದು.